ನಡೀತಾ ಇದ್ದಾರೆ. ಅದಕ್ಕೋಸ್ಕರ ಅವರ ವಿಚಾರ ಏನಪ್ಪಾ ಅಂತಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಭಾರತದ 140 ಕೋಟಿ ಜನರೆಲ್ಲರೂ ಕೂಡ ಸುಖವಾಗಿ ಸಂತೋಷವಾಗಿ ಸ್ವತಂತ್ರವಾಗಿ ಬಾಳ್ಬೇಕಂತ ವಿಚಾರ ನರೇಂದ್ರ ಮೋದಿ ಅವ್ರದ್ದಿತ್ತು. ಅದಕ್ಕೋಸ್ಕರ ಅವರು ಹೋರಾಟ ಮಾಡ್ತಿದ್ರು. ಯಾವತ್ತಿಗೂ ಅವರು ಭೇದ ಭಾವ ಮಾಡ್ತಿರ್ಲಿಲ್ಲ. ಇಡೀ ವಿಚಾರವನ್ನು ವ್ಯಕ್ತ ಮಾಡಬೇಕಾದ್ರೆ 140 ಕೋಟಿ ಜನರು ಎಲ್ರಿಗೂ ಸಿಗಬೇಕಂತ ವಿಚಾರವಿತ್ತು. ಅವರು ಜನಧನ್ ಅಕೌಂಟ್ ಇರಲಿ ಅಥವಾ ಕಿಸಾನ್ ಭಾಗ್ಯ ಇರಲಿ ಅಥವಾ ಯಾವುದೇ ಒಂದು ಯೋಜನೆ ತಂದರೂ ಕೂಡ ಯಾವುದೇ ಆಧಾರದ ಮೇಲೆ ತರ್ತಿರಲಿಲ್ಲ. 140 ಕೋಟಿ ಜನರಿಗೋಸ್ಕರ ಅವರು ಯೋಜನೆಗಳು ತರ್ತಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಸದ್ಯದಲ್ಲಿ ಬಂದಂಥ ಗ್ಯಾರಂಟಿಗಳು ಭರವಸೆಯನ್ನು ಕೊಟ್ಟು ನಾವು 1 ಲಕ್ಷ ರೂಪಾಯಿಯನ್ನು ನೀಡ್ತೇವೆ ಅಂತ ಹೇಳಿದರು. ಆ ಒಂದು ವಿಶ್ವಾಸ ಯಾವ ಮಾರ್ಗದಲ್ಲಿ ನೀಡಿದ್ರಂದರೆ ಸೆಂಟ್ರಲ್ನಲ್ಲಿ ಸರ್ಕಾರ ಆದರೆ ಮಾತ್ರ 1 ಲಕ್ಷ ರೂಪಾಯಿ ಬರ್ತದೆ ಅಂತ ಜನರಿಗೆ ಅದು ಮೋಸ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಅದನ್ನು ಸುಳ್ಳು. ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಜನರ ಪರವಾಗಿ ಕೆಲಸ ಮಾಡಿಲ್ಲ. ನಿಮ್ಮ ಅನಿಸಿಕೆ ಏನಂದ್ರೆ 1,08,000 ಕಾಂಗ್ರೆಸ್ ಸರ್ಕಾರ ಬರೀ ಕ್ಷೇತ್ರ ಅಲ್ಲ, ಗವರ್ಮೆಂಟ್ ಕೇಂದ್ರ ಸರ್ಕಾರ ಬಂದ್ರೆ ಮಾತ್ರ ಕೊಡ್ತೇನೆ ಅಂತ ಹೇಳಿದ್ರು. ಮಿಸ್ಯೂಸ್ ಆಗಿ ಇವತ್ತು ಇಡೀ ದೇಶ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಬರುವಂತ ಸೀಟ್ಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲೂ ಕೂಡ ಸೀಟ್ ನಮ್ಮ ಕೆಳಗೆ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವ್ರಿಗೆ ಅವಿಶ್ವಾಸ ಆಗಿದೆ. ಯಾಕಂದ್ರೆ ಕರ್ನಾಟಕದಾಗ 2,000 ರೂಪಾಯಿ ಕೊಡತ್ತಾರ. ರಾಹುಲ್ ಗಾಂಧಿ ಸೆಂಟ್ರಲ್ದಾಗ ಬಂದ್ರೆ 1 ಲಕ್ಷ ರೂಪಾಯಿ ಸಿಗಬಹುದಂತ ಆಸೆಗೋಸ್ಕರ ಇವತ್ತು ನಾವು ವಾಟ್ಸಪ್ದಾಗ ನೋಡತ್ತೇವೆ. ಅಲ್ಲಿ ಕಾಂಗ್ರೆಸ್ ಆಫೀಸ್ ಮುಂದೆ ನಂಬರ್ ಹಚ್ಚಾರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡ 1 ಲಕ್ಷ ರೂಪಾಯಿ ಪಡ್ಲಿಕ್ಕೆ. ಆದ್ರೆ ಯಾವುದೇ ರೀತಿಯಿಂದ 1 ರೂಪಾಯಿ ಬರ್ತಾ ಇಲ್ಲ. ಅದು ಸುಳ್ಳು ಸರ್ಕಾರ ಕಾಂಗ್ರೆಸ್ ಇದೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಕಂಡಂತ ಕನಸು ನಾವೆಲ್ಲರೂ ಕೂಡ ಸಹಕಾರ ಮಾಡೋಣ. ಅವ್ರ ಜೊತೆಯಲ್ಲಿ ಶಾಶ್ವತವಾಗಿ ನಾವು ಇರ್ತೇವೆ ಅಂತ ಹೇಳ್ತಾ ಈ ಒಂದು ಸಂಭ್ರಮಣ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಸೀಟುಗಳು ಕಮ್ಮಿ ಆಗಿದ್ದಾವೆ? ಸೀಟ್ಗಳಿಗೆ ಏನಲ್ಲಿ ಅವರು ಶಿಂದೆ ಸಾಹೇಬ್ರು ಏನಂತ ಒಂದು ಜನರಿಗೆ ಏನು ಮಾಡಿದಾರೆ ಏನಾಗಿದೆ, ಯಾವುದೇ ರಾಜ್ಯದಲ್ಲಿ ತಗೊಂಡ್ರು ಕೂಡ ಈ ಬಾರಿ ಬಿಜೆಪಿಗೆ ಸ್ವಲ್ಪ ಹೊಡೆದು ಬಿದ್ದುದು ಗ್ಯಾರಂಟಿ ವಿಶ್ವಾಸ. ಯಾಕಂದ್ರೆ ಅವರು 1 ಲಕ್ಷ ರೂಪಾಯಿ ಕೊಡ್ತಾನಂದಾರ. ಇವತ್ತು ಕರ್ನಾಟಕದಲ್ಲಿ ಬಸ್ ಫ್ರೀ ಮಾಡಿದಾರ, 2,000 ರೂಪಾಯಿ ಕೊಡತ್ತಾರ. ಅದರ ಜೊತೆಯಲ್ಲಿ ಭಾಗ್ಯ ಜೊತೆ ಕರೆಂಟ್ ಫ್ರೀ ಮಾಡಿದಾರ. ಈ ಒಂದು ಆಸೆಗೆ ಇಡೀ ರಾಜ್ಯ ಒಳಗೂ ಸಿಗಬಹುದು. ಮಹಾರಾಷ್ಟ್ರದಲ್ಲಿ ತ್ರಿಕೋನಲ್ಲ ಚೌಥ ಸ್ಪರ್ಧೆ ಮಾಡ್ತಾ ಇದ್ದಾರೆ. ರಾಷ್ಟ್ರವಾದ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಅಥವಾ ಶಿವಸೇನಾ ಆಗಲಿ ಬಿಜೆಪಿ ಈ ತರ ಒಡೆದು ಹೋಗುವಂತ ಒಂದು ರಾಜ್ಯ ಯಾವ್ದಾದ್ರೆ ಅದು ಮಹಾರಾಷ್ಟ್ರ ಅಂತ ನಾವು ಹೇಳ್ಬಹುದು. ಅದಕ್ಕೋಸ್ಕರ ಜನರಲ್ಲಿ ಜನತಾ ಪಾರ್ಟಿಗೆ ಎಲ್ಲರೂ ಬೆಂಬಲಿಸಬೇಕು. ಹೌದು, ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಭಾರತದ 140 ಕೋಟಿ ಜನರಲ್ಲಿ, ತಾಯಂದರಲ್ಲಿ, ಅಕ್ಕ ತಂಗಿಯರಲ್ಲಿ, ಅಂತಮ್ಮದರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಯಾವುದೇ ಆಮಿಷಕ್ಕೆ ಬಲಿಯಾಗದೆ ಈ ದೇಶದ ಭವಿಷ್ಯ, ನಮ್ಮ ಮಕ್ಕಳ ಶಿಕ್ಷಣದ ಭವಿಷ್ಯ, ನಾವು 100 ವರ್ಷದ ಭವಿಷ್ಯವನ್ನು ಕಾಣಬೇಕಾದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡಬೇಕಂತ ನನ್ನ ವಿನಂತಿ ಇದೆ. ತಮ್ಮ ಹೆಸರು? ಜ್ಞಾನೇಶ್ವರ್ ಖಾಡೆ.